ಶಾಸಕರು ಮಾಜಿ ಶಾಸಕರು ನಾನು ಕೂಡ ಅಲ್ಲಿ ಮಾಜಿ ಲೋಕಸಭಾ ಅಭ್ಯರ್ಥಿಯಾಗಿದ್ದವನು ನಾನು. ನಾವೆಲ್ಲ ಒಟ್ಟಿಗೆ ಸೇರಿ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅಭಿಪ್ರಾಯಗಳನ್ನೆಲ್ಲವನ್ನು ಹೇಳಿದ್ದೇವೆ. ಎಲ್ಲರದ್ದು ಅಭಿಪ್ರಾಯ ಕ್ರೋಢೀಕರಿಸಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀವಿ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಕೂಡ ಗೆಲ್ಲಿಸುವಂಥ ಕೆಲಸ ಮಾನ್ಯ ಮಂತ್ರಿಗಳಾದಂಥ ಸುರೇಶ್ ಅವರು ಇನ್ಚಾರ್ಜ್ ಕೋಲಾರ, ನಾನು ಮತ್ತು ಸುಧಾಕರ್ ಅವರು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಇದ್ದೀವಿ. ನಮ್ಮೆಲ್ಲರದ್ದು ಜವಾಬ್ದಾರಿ ಇದೆ. ಆ ಎರಡು ಕ್ಷೇತ್ರವನ್ನು ಗೆಲ್ಲಿಸೋದು ಬಹಳ ಮುಖ್ಯ. ಮತ್ತು ನಾನು ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಪ್ರವಾಸ ಮಾಡಿ ಕಾಂಗ್ರೆಸ್ನ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತೇನೆ. ಜೊತೆಗೆ ಇದು ಮುಖ್ಯವಾಗಿ ಈ ಎರಡು ಕ್ಷೇತ್ರ ಕೂಡ ನಾನೇ 7 ಸಾರಿ ಗೆದ್ದಿರುವಂಥ ಕ್ಷೇತ್ರ, ಮತ್ತೆ ಅದು ಗೆಲ್ಲಬೇಕು. ಚಿಕ್ಕಬಳ್ಳಾಪುರ ಕೂಡ ಗೆಲ್ಲಬೇಕಂತ. ಆದ್ದರಿಂದ ಇವಕ್ಕೆ ಹೆಚ್ಚಿನ ನಾವು ಟೈಮ್ ಅನ್ನು ಕೊಟ್ಟು ಗೆಲ್ಲಿಸುವಂತ ಏರ್ಪಾಟನ್ನು ಮಾಡ್ತೀವಿ. 7 ಬಾರಿ ಸಂಸದರಾಗಿರುವಂತಹ KH ಮುನಿಯಪ್ಪರವರು, 2 ಬಾರಿ ಕೇಂದ್ರ ಸಚಿವರಾಗಿರುವಂತಹ KH ಮುನಿಯಪ್ಪರವರು ತಮ್ಮ ಕ್ಷೇತ್ರದ ಟಿಕೆಟ್ ಅನ್ನ ಘೋಷಣೆ ಮಾಡಿಸಿಕೊಳ್ಳಲಿಕ್ಕೆ ಇಷ್ಟು ಕಷ್ಟಪಡಬೇಕಿತ್ತ? ಘೋಷಣೆ ಮಾಡೋದು ಅದೆಲ್ಲ ಹೈಕಮಾಂಡ್ ಇದೆ. ಮುಖ್ಯಮಂತ್ರಿಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿಗಳು, ಇವರು ಒಟ್ಟಿಗೆ ಸೇರಿ ನಾವು ಅಭಿಪ್ರಾಯ ಹೇಳ್ತೀವಿ. ತೀರ್ಮಾನ ಅವರೇ ಕೊಡಬೇಕು. ಅವ್ರ ತೀರ್ಮಾನ ಏನ್ ಕೊಡ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಒಂದು ಸಾರಿ ಹೇಳಿದ ಮೇಲೆ ಮತ್ತೆ ವಾಪಸ್ ಬರುವಂತದ್ದಿಲ್ಲ. ಅವ್ರು ಯಾರೇ ಕ್ಯಾಂಡಿಡೇಟ್ ಮಾಡಲಿ ಗೆಲ್ಲಿಸೋ ಜವಾಬ್ದಾರಿ ಎಲ್ಲ ಶಾಸಕರು, ಮಾಜಿ ಶಾಸಕರು, ನಮ್ಮ 3 ಮಂತ್ರಿಗಳಿಗೂ ಇದೆ. ಆ ಕೆಲಸವನ್ನು ಮಾಡ್ತೀವಿ. ಸ್ಪರ್ಧೆ ಮಾಡಿದಾಗಲೂ ಕೂಡ SC ಲೆಫ್ಟ್ ರೈಟ್ ಅನ್ನೋ ವಿಚಾರ ಬರಲಿಲ್ಲ. ಮುನಿಯಪ್ಪ ಅವರಂತ ಸ್ವಲ್ಪ ಅಭ್ಯರ್ಥಿ ಆಗ್ತಿದ್ರಿ. ಈ ಬಾರಿ SC ಲೆಫ್ಟ್ ಕೊಡಬೇಕು ಅನ್ನೋ ವಾದ ಯಾಕೆ ಶುರುವಾಯಿತು? ನಿಮ್ ತಪ್ಪು ಅಂದ್ರೆ ನೀವು ಕೇಳ್ತಿರೋರು ಕೊಡಬಾರ್ದು ಅನ್ನೋ ಕಾರಣಕ್ಕಾಗಿ SC ರೈಟಿಗೆ ಕೊಡಬೇಕು, ಲೆಫ್ಟಿಗೆ ಬೇಡ ಅಂತ ಶುರುವಾಗಿದೆ. ಸಾಮಾನ್ಯವಾಗಿ 2 ರೈಟು 2 ಲೆಫ್ಟ್ ಕೊಟ್ಟು ಒಂದು ಬೋಗಿ ಅಥವಾ ಲಂಬಾಣಿ ಕೊಡೋದು ಸಾಮಾನ್ಯವಾಗಿ ನಡ್ಕೊಂಡ್ ಬಂದಿತ್ತು. ಈ ಸಾರಿ ಈಗ ನಾವು ನಮ್ಮಲ್ಲಿ ಈಗ 3 ರೈಟ್ ಕೊಟ್ಟಿದ್ದಾರೆ, 2 ಲೆಫ್ಟ್ ಕೊಡ್ಬೇಕಂತ ಅವರ ಅಭಿಪ್ರಾಯ ಇದೆ. ಅಲ್ಟಿಮೇಟ್ಲಿ ಅವ್ರಿಗೆ ಯಾವುದಕ್ಕೆ ಕೊಡ್ಲಿ, ಲೆಫ್ಟ್ ರೈಟ್ ಕೊಡ್ಲಿ, ಬೋವಿ ಕೊಡ್ಲಿ, ಯಾರಿಗೆ ಕೊಡ್ಲಿ, ನಾವೊಂದು ಮಾತು ಕೊಟ್ಟಿದ್ದೀವಿ. ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ತೀವಿ, ಸೀಟನ್ನು ಕೊಡೋದು ನಿಮಗೆ ಅಂತ ತೀರ್ಮಾನ ಹೇಳಿದ್ದೀವಿ. ಆ ತೀರ್ಮಾನಕ್ಕೆ ಅವ್ರಿಗೆ ಯಾವತ್ತು ನಾವು ಆಥರೈಸ್ ಮಾಡಿದೀವೋ ಅವತ್ತಿಂದ ನಾನೇನು ಹೇಳ್ತಾ ಇಲ್ಲ. ಅವರು ಕ್ಯಾಂಡಿಡೇಟ್ ಕೊಡ್ಲಿ, ನಾವು ಗೆಲ್ಸ್ಕೊಡ್ತೀವಿ. ಕೆಲವು ನಾಯಕರು ನಿಮ್ಮ ವಿಚಾರವನ್ನು ವೈಯಕ್ತಿಕ ಪ್ರತಿಷ್ಠೆಗೆ ತೆಗೆದುಕೊಂಡು ವಿರೋಧಿಸುತ್ತಿದ್ದಾರೆ. ಮೊನ್ನೆ ಸಭೆಯಲ್ಲೂ ಕೂಡ ಹಳೆ ವಿಚಾರಗಳನ್ನೆಲ್ಲ ತೆಗೆದು ವಿರೋಧ ಮಾಡಿದ್ರು. ಆ ಕಾರಣಕ್ಕೆ ಅಭ್ಯರ್ಥಿ ಅವೆಲ್ಲ ಕುಟುಂಬದ ಒಳಗಡೆ ಬರೋ ವಿಚಾರಗಳು ನಾನು ನಿಮ್ಗೆ ಹೇಳಕ್ ನಾನು ತಯಾರಿಲ್ಲ. ಆ ವಿಷಯಗಳನ್ನ ಸಂದರ್ಭ ಬಂದಾಗ ಮಾತಾಡ್ತೀನಿ. ನಾನೇ ತಯಾರು ಮಾಡಿದಂತ ಬಹಳಷ್ಟು ಜನ ಅಲ್ಲಿ ನಾಯಕರಿದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ನಾನು ಇಷ್ಟೇ ಹೇಳ್ತೀನಿ, 2 ಗೆಲ್ಲೋದಕ್ಕೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. ಏನು ಹಾಳಾಗ್ತಾ ಇಲ್ಲ ನೋಡ್ರಿ. ಸಚಿವರು ಅವರ ಕುಟುಂಬ ಸದಸ್ಯರಿಗೆ ಟಿಕೆಟ್ ಪಡೆಯುವ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ, ಅನಾಯಾಸವಾಗಿ ಟಿಕೆಟ್ ಪಡೀತಾರೆ. ಆದ್ರೆ ಮುನಿಯಪ್ಪ ಅವ್ರ ಕುಟುಂಬ ಸದಸ್ಯರ ಹೆಸರು ಬಂದಂತ ಸಂದರ್ಭದಲ್ಲಿ ಇಷ್ಟೊಂದು ಗೊಂದಲ ಆಗ್ತಾ ಇದೆ ಸರ್. ಅದು ನೀವು ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನ ಕೇಳಿ. ನಾನು ಕೊಡಕ್ಕಾಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.